ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭೂಮಿ. ದೇವಿಯ 9 ಶಕ್ತಿಪೀಠಗಳಲ್ಲಿ ಒಂದಾದ ದೇವಿ ಶ್ರೀ ಬಾದಾಮಿ ಬನಶಂಕರಿ ಅಮ್ಮನವರ ಮೂಲ ದೇವಸ್ಥಾನವು ಬಾದಾಮಿಯಲ್ಲಿದ್ದು, ಅಮ್ಮನವರಿಗೆ ಕರ್ನಾಟಕ ಮತ್ತು ಇತರೆ ರಾಜ್ಯಗಳಲ್ಲಿ ಲಕ್ಷಾಂತರ ಭಕ್ತಾದಿಗಳಿರುವುದರಿಂದ ಕರ್ನಾಟಕದ ಪ್ರತಿ ಗ್ರಾಮ ಮತ್ತು ನಗರಗಳಲ್ಲಿ ಶ್ರೀ ಬನಶಂಕರಿ ಅಮ್ಮನವರ ದೇವಸ್ಥಾನಗಳು ಇರುತ್ತವೆ. ಅದೇ ರೀತಿ ಹರಿಹರ ನಗರದಲ್ಲಿಯೂ ಸಹ 2 ಪುರಾತನ ಅಮ್ಮನವರ ದೇವಸ್ಥಾನಗಳು ಇದ್ದು, ಅದರಲ್ಲಿ ದಿನಾಂಕ 3/1/2026 ಹಳೆ ಬರಂಪುರದಲ್ಲಿ ತಾಯಿ ಬನಶಂಕರಿ ಅಮ್ಮನವರ ದೇವಸ್ಥಾನದಲ್ಲಿ ಮುತ್ತೈದೆ ಹುಣ್ಣಿಮೆಯ ನಿಮಿತ್ತ ವಿಶೇಷ ಪೂಜಾ ವಿಧಿವಿಧಾನಗಳು ನಡೆಯುತ್ತವೆ ಮತ್ತು ಪಲ್ಲಕ್ಕಿ ಉತ್ಸವ. ಮಹಿಳೆಯರು ಕುಂಭಗಳನ್ನು ಹೊತ್ತುಕೊಂಡು ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ನಡೆಯಿತು. ಹಾಗೂ ಈ ಎಲ್ಲ ಕಾರ್ಯಕ್ರಮದ ಹಲವು ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸುವ ಉಸ್ತುವಾರಿಯನ್ನು ಹರಿಹರ ನಗರದ ನೇಕಾರರ ದೇವಾಂಗ ಸಮಾಜದವರು ಉಸ್ತುವಾರಿಯನ್ನ ನೆರವೇರಿಸಿಕೊಂಡು ಬರುತ್ತಿರುತ್ತಾರೆ. ಈ ತಾಯಿಯ ಪವಾಡಗಳು ಹಲವು. ಅದರಲ್ಲಿ ಒಂದು, ಸುಮಾರು 45 ವರ್ಷಗಳ ಹಿಂದೆ ಹರಿಹರ ನಗರದ ಖ್ಯಾತ ಉದ್ಯಮಿಗಳಾದ ಶ್ರೀ ಮೋತಿಲಾಲ್ ಕಟೇರ ಇವರ ತಂದೆಯವರಾದ ದಿವಂಗತ ಶ್ರೀ ನಾರಾಯಣಸ ಕಟೇರ ಅವರಿಗೆ ದೃಷ್ಟಿದೋಷಿ ಮತ್ತು ಇತರ ತೊಂದರೆಗಳಾದಾಗ ಅವರು ಅಮ್ಮನವರ ಸೇವೆಯನ್ನ ಮಾಡಿ ಪುನಃ ದೃಷ್ಟಿಯನ್ನ ಪಡೆದುಕೊಂಡಿರುವುದು. ಹೀಗೆ 10 ಹಲವು ಪವಾಡಗಳು ಅಮ್ಮನವರು ಮಾಡಿದ್ದಾರೆ. ಈಗ ಅಮ್ಮನವರ ದೇವಸ್ಥಾನ ಸಂಪೂರ್ಣ ಹಳೆಯದಾಗಿದ್ದು, ನೂತನವಾದ ದೇವಾಲಯವನ್ನ ನಿರ್ಮಾಣ ಮಾಡಲು ಶಂಕುಸ್ಥಾಪನೆಯನ್ನ ಸಹ ನೆರವೇರಿಸುತ್ತಾರೆ. ಆದರೆ ಕಾರಣಾಂತರಗಳಿಂದ ಕಳೆದ ಹಲವು ದಿನಗಳಿಂದ ಹಣಕಾಸಿನ ತೊಂದರೆ ಹಾಗೂ ಅವಶ್ಯಕತೆ ಇರುವುದರಿಂದ ಕಾಮಗಾರಿಗಳು ಸ್ಥಗಿತಗೊಂಡಿರುತ್ತವೆ. ಹಾಗಾಗಿ ಸಕಲ ಭಕ್ತಾದಿಗಳು ಅಮ್ಮನವರ ನೂತನ ದೇವಾಲಯ ನಿರ್ಮಾಣಕ್ಕಾಗಿ ಹೆಚ್ಚಿನ ರೀತಿ ಧನ ಸಹಾಯವನ್ನ ಮಾಡಿ ದೇವಾಲಯ ನಿರ್ಮಾಣವನ್ನ ಮಾಡುವುದಕ್ಕಾಗಿ ಸಹಕಾರ ನೀಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತಿದ್ದಾರೆ. ಇಂದು ಮುತ್ತೈದೆ ಹುಣ್ಣಿಮೆಯ ಕಾರ್ಯಕ್ರಮವು ಇರುವುದರಿಂದ ಹೆಚ್ಚಿನ ರೀತಿಯಲ್ಲಿ ಭಕ್ತರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ವರದಿ ಎಲ್ ತಿಪ್ಪೇಶ್, ಕರ್ನಾಟಕ ಪವನ್ ನ್ಯೂಸ್ 1, ಹರಿಹರ.